ಜೆಡಿಎಸ್ ಪಾರ್ಟಿಯವ್ರನ್ನ ರೀಜನಲ್ ಪಾರ್ಟಿಗಳನ್ನ ಒಂದೊಂದಾಗಿ ನುಂಗ್ಕೊಂಬರೋದಕ್ಕೆ ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಕ್ಯಾಂಡಿಡೇಟ್ ಅವ್ರು ಸೋಲ್ಲೇಬೇಕು ಅಂತಕ್ಕಂಥ ಉದ್ದೇಶ ಇರೋದ್ರಿಂದ ರೀಜನಲ್ ಪಾರ್ಟಿಗಳು ಒಂದೊಂದೇ ಮುಗಿಸ್ಕೊಂಡು ಬರ್ತಾ ಇರೋದು ಇಲ್ಲಿ ಇಡೀ ದೇಶ ತುಂಬಾ ನೋಡಿದ್ದೇವೆ. ಹಾಗಾಗಿ ಅವ್ರು ಗೆಲ್ಲೋದು ಅವ್ರು ಬಿಜೆಪಿಯವ್ರು ಬೇಕಾಗಿಲ್ಲ. ಯಾವಾಗ ಕುಮಾರಸ್ವಾಮಿ ಅವ್ರನ್ನ ಕುಪೇಂದ್ರ ರೆಡ್ಡಿ ಅವರಿಗೆ ಅಷ್ಟು ಅನುಭವ ಇಲ್ವಾ? ಅಂದ್ರೆ ರಾಜಕೀಯದಲ್ಲಿ ಇಷ್ಟು ವರ್ಷ ಇರೋರಿಗೆ ನನ್ನ ಸೋಲ್ಸೋಕೋಸ್ಕರನೇ ನಿಲ್ಲಿಸ್ತಿದ್ದಾರೆ ಅಂತ ಹೇಳಿ ಗೊತ್ತಾಗದಿರೋಷ್ಟು ದಡ್ರು ಅಂತ ನೀವು ಹೇಳ್ತಿದ್ದೀರಾ? ಪಾರ್ಟಿಯ ಅಸ್ತಿತ್ವ ಅದೇನಾದ್ರೂ ನೀವು ಕುಪೇಂದ್ರ ರೆಡ್ಡಿ ಅವ್ರನ್ನ ನಿಲ್ಲಿಸದೆ ಹೋಗಿದ್ರೆ ಇಡೀ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಮತ ಎಲ್ಲ ಬೇರೆದು ಪೂರ್ತಿ ಹೊಟ್ಟೋಗ್ತಾ ಇತ್ತು. ಆ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮವ್ರು ನಮ್ಮಲ್ಲಿ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ಈ ಒಂದು ಗಜಪ್ರಯಾಣ ನಡೀತಾ ಇದೆ. ಅರ್ಥ ಆಗ್ತಿದ್ಯಾ? ಇಲ್ಲ ಅಂದ್ರೆ ಅಮಿತ್ ಶಾ ಮತ್ತೆ ಮೋದಿ ಮತ್ತೆ ಕರ್ಸಲ್ಲ ಅವ್ರ ಆಫೀಸ್ಗೆ. ಜೆಡಿಎಸ್ ಗೆಲ್ಲೇಬೇಕು. ಕೊನೆ ಪಕ್ಷ ಗೆಲ್ಲಕ್ಕಾಗಿಲ್ಲ ಸರ್, 19 ನನ್ನ ಹತ್ರನೇ ಇದೆ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇದನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅರಕೆ ಕುರಿ ಆಗ್ತಾ ಇರ್ತಕ್ಕಂಥದ್ದು ಅರಕೆ ಕುರಿ ಆಗ್ತಾ ಇರ್ತಕ್ಕಂಥದ್ದು ಕುಪೇಂದ್ರ ರೆಡ್ಡಿ ಅವರು ನೀವು ಸ್ಪಷ್ಟನೆ ಕೊಡ್ಲಿಲ್ಲ, ಎಗರಿಸ್ಬಿಟ್ರಿ. ರಾಮಕೃಷ್ಣ ಮಾತ್ರ ಅಲ್ಲ, ಅನೇಕ ಕಾಂಗ್ರೆಸ್ ನಾಯಕರುಗಳು ಮತ್ತು ಅನೇಕ ಬುದ್ಧಿಜೀವಿಗಳು ಕೂಡ ಒಂದು ವಾದ ಮಾಡ್ತಾರೆ. ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನ ಆಪೋಷನ್ ತಗೊಳ್ತಾ ಇದೆ, ಮುಗಿಸ್ತಿದೆ ಹಾಗೆ ಅಂತೇಳಿ. ಅದಕ್ಕೆ ತಕ್ಕ ಮಟ್ಟಿನ ಒಂದು ಸಮರ್ಥನೆ ಕೂಡ ಇರಬಹುದು. ಆದರೆ ಈ ದೇಶದ ರಾಜಕೀಯ ಇತಿಹಾಸ ತೆಗೆದು ನೋಡಿದ್ರೆ ಈ ದೇಶದಲ್ಲಿನ ಹೆಚ್ಚು ಕಡಿಮೆ ಎಲ್ಲ ರಾಜಕೀಯ ಪ್ರಾದೇಶಿಕ ಪಕ್ಷಗಳು ಹುಟ್ಟಿದ್ದೇ ಕಾಂಗ್ರೆಸ್ನ ಅಭಿಪ್ರಾಯ ಜೊತೆಯಲ್ಲಿ. ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷ ಹುಟ್ಟಿದ್ದೇ ಕಾಂಗ್ರೆಸ್ನ ಜೊತೆ ಜಗಳ ಮಾಡಿಕೊಂಡು, ಅದು TMC ಆಗಲಿ ಅಥವಾ ಅನೇಕ ಪಕ್ಷಗಳು, ಮಹಾರಾಷ್ಟ್ರದ NCP ಆಗಲಿ, ಅನೇಕ ಉದಾಹರಣೆಗಳು ಹೇಳಬಲ್ವಿ. ಈ ಪ್ರಾದೇಶಿಕ ಪಕ್ಷಗಳ ಹುಟ್ಟಿಗೆ ಕಾರಣ ಆಗಿದ್ದು ಕಾಂಗ್ರೆಸ್. ಈಗ ತಗೊಂಡಿದ್ದು ಆಪೋಸಿಷನ್ ಸದ್ಯದ ಪರಿಸ್ಥಿತಿಯಲ್ಲಿ ಆಪೋಸಿಷನ್ ತಗೊಳ್ಳೋ ತಾಕತ್ ಯಾರಿಗಿದೆ? ಬಿಜೆಪಿಗೆ ಇದೆಯಾ, ಕಾಂಗ್ರೆಸ್ಗೆ ಇದೆಯಾ? ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಮೇಡಮ್, ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿರ್ತಕ್ಕಂಥ ಹೆಚ್ಚುವರಿ ಮತಗಳೇನಿದಾವೆ, ಖಂಡಿತವಾಗೂ ಈ ಹೆಚ್ಚುವರಿ ಮತಗಳು ಪ್ರಾಮಾಣಿಕವಾಗಿ ಯಥಾವತ್ತಾಗಿ ಇವತ್ತು NDA ಅಭ್ಯರ್ಥಿ ಅಂತ ಏನು ಕುಪೇಂದ್ರ ರೆಡ್ಡಿ ಅವರು ಇದ್ದಾರ, ಕುಪೇಂದ್ರ ರೆಡ್ಡಿ ಅವ್ರಿಗೆ ಹೋಗ್ತದೆ. ಇನ್ನು ಉಳಿಕೆ ಮತಗಳು ಏನು JDS ನ ಮತಗಳೇನಿದಾವಲ್ಲ, ಇಲ್ಲೇನೋ ಒಂದಷ್ಟು ಅಂತೆಕಂತೆಗಳು ಓಡಾಡ್ತಾ ಇದಾವಲ್ಲ, ಈ ಅಂತೆಕಂತೆಗಳು ಕಾರ್ಯರೂಪಕ್ಕೆ ಬರ್ತದ ಬರಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೆ ಎರಡನೇದು, ನಮಗಿರ್ತಕ್ಕಂಥ ಮಾಹಿತಿ ಏನಿವತ್ತು ನಾವು ಆತ್ಮಸಾಕ್ಷಿಯ ಮತ ಅನ್ನುವಂಥದ್ದನ್ನು ಏನು ನಾವು ನಂಬ್ಕೊಂಡಿದ್ದೇವೆ ಮತ್ತು ಮುಂದಿನ ಭವಿಷ್ಯವನ್ನ ರೂಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಖಂಡಿತವಾಗೂ ಕಾಂಗ್ರೆಸ್ಸಿಂದ ಒಂದಷ್ಟು ಮತಗಳು ಯಾವುದೋ ಒಂದು ರೂಪದಲ್ಲಿ, ಅದು ಆಬ್ಸೆಂಟ್ ಆಗೋದವ್ರ ಮುಖಾಂತರವೋ ಅಥವಾ ಬೇರೆ ರೀತಿಯಲ್ಲೋ ಯಾವ್ದೋ ಒಂದು ರೀತಿಯಲ್ಲಿ ಒಂದಷ್ಟು ಮತಗಳು ನಮ್ಮ NDA ಅಭ್ಯರ್ಥಿಗೆ ಬರುತ್ತೆ ಅನ್ನುವಂಥದ್ದು ನಮ್ಮ ಬಲವಾದ ಪ್ರಶ್ನೆಗಳು ಕೇಳಲ್ಲ. ನಮ್ಮ ಬಲವಾದ ರಾಜ್ಯಕ್ಕೆ ಒಳ್ಳೆ ಏನ್ ಬರ್ಬೇಕು ಯೋಜನೆಗಳು ತರಲ್ಲ, ಇಲ್ಲ ಪ್ರಧಾನಿ ಮುಂದೆ ಹೋಗಿ ಕೂತ್ಕೊಳ್ಳಲ್ಲ, ಕೈ ಕಟ್ಕೊಂಡು ನಿಮ್ಮಂತ ಗೆದ್ದು ಏನ್ರಿ ಪ್ರಯೋಜನ? ರಾಮಕೃಷ್ಣ ಅವರಿಗೆ ಕಾನ್ಫಿಡೆನ್ಸ್ ಇದೆ, ನಾಳೆ ಇಷ್ಟೊತ್ತಿಗೆ ಗೊತ್ತಾಗತ್ತೆ. ನೋಡಿ, ಮೈತ್ರಿ ವಿಚಾರಕ್ಕೂ ಕೂಡ ನಾಳೆ ನಡೆಯಲಿರುವ ರಾಜ್ಯಸಭೆ ಚುನಾವಣೆ ಬಹಳ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ? ಶರಣಗೌಡ ಕಂದಕೂರ್ ಅವರು ವೋಟ್ ಹಾಕ್ಬೇಕಾ ಬೇಡವಾ ಯೋಚನೆ ಮಾಡೋ ಮನಸ್ಥಿತಿಗೆ ಹೋಗಿದ್ದು ಕೂಡ ನೀವು ಹೇಳ್ದೆ ಮಾಡ್ಕೊಂಡಿರೋ ಇದೇ ಮೈತ್ರಿ ವಿಚಾರಕ್ಕೆ. ಕರೆಮ್ಮ ಅವರು ಕೂಡ ಅದಕ್ಕೇನೆ ಬೇಜಾರಾಗಿರೋದು. ನೀವು ಇದನ್ನ ಗೆದ್ಕೊಂಡು ಬರ್ತೀರಾ? ರೆಡಿ ಇದೆ ಮಂಡ್ಯ, ಹೆಚ್ಚು ಸಮಯ ಇಲ್ಲ ನಿಮ್ಗೆ. ಇಲ್ಲ, ಖಂಡಿತ ಮೇಡಮ್, ಅದು ನಮ್ಗೆ ಅವಕಾಶ ಇದೆ, ಖಂಡಿತ ನಾವು ಇದು ಮಾಡ್ತೀವಿ. ಈಗ ನೀವು ಹೇಳ್ತಾ ಇದ್ರಿ ನಮ್ಮಲ್ಲಿ ಒಬ್ಬರು ಇರ್ಬೋದು, ಆದರೆ ಕಾಂಗ್ರೆಸ್ನಲ್ಲಿ ಇವತ್ತು ಹಿರಿಯ ಶಾಸಕರು ಭಾಳಷ್ಟು ಜನ ಭಿನ್ನಾಭಿಪ್ರಾಯ ಇದೆ. ಇವತ್ತು CLPನಲ್ಲೇ ಅಟೆಂಡ್ ಮಾಡದೇ ಇರೋರು ಭಾಳಷ್ಟು ಜನ ಇದ್ದಾರೆ. ನೋಡಿ, ರೀಸೆಂಟಾಗಿ ನಡೆದ ಒಂದು ಶಿಕ್ಷಕರ ಕ್ಷೇತ್ರದ MLC ಚುನಾವಣೆಯಲ್ಲಿ 1239 ಮತಗಳು ಅಸಿಂಧು ಆಗಿತ್ತು. ನಾಳೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಮತ ಅಸಿಂಧು ಆಗುತ್ತೆ ನೋಡಿ. ಚುನಾವಣೆ ತೀರ್ಪು ಬರಲಿ, ಬಂದಾದ್ಮೇಲೆ ಗೊತ್ತಾಗುತ್ತೆ. ನೀವು ಮೈತ್ರಿ ವಿಚಾರ ಬಿಟ್ಟು ಬೇರೆ ಎಲ್ಲ ಮೈತ್ರಿ ಮತ ಖಂಡಿತ ನಮ್ಗೆ ಬರ್ತಾ ಇದೆ. ಶರಣಗೌಡ ಕಂದಕೂರ್ ಅವರಿಗೆ, ಕರೆಮ್ಮ ಅವರಿಗೆ ಮೈತ್ರಿ ವಿಚಾರದಲ್ಲಿ ಅಸಮಾಧಾನ ಇದೆಯಾ ಇಲ್ವಾ? ಉತ್ತರ ಕೊಟ್ಬಿಡ್ಲಿ ಸರ್, ಉತ್ತರ ಕೊಟ್ಬಿಡ್ಲಿ. ಮೈತ್ರಿ ವಿಚಾರದಲ್ಲಿ ಅಸಮಾಧಾನ ಇದೆ ಇಲ್ಲ? ಸಣ್ಣ ಪುಟ್ಟ ಅಲ್ಲ ಸರ್, ಎಸ್ ಆರ್ ನೋ ಅಷ್ಟೇ, ಎಸ್ ಆರ್ ನೋ. ಮೈತ್ರಿ ಆದ್ಮೇಲೆ ಎಲ್ಲರಿಗೂ ಕೂಡ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಬರೋದಕ್ಕೆ ಕೆಲವು ಸಮಯಾವಕಾಶ ಬೇಕಾಗುತ್ತೆ. ಪ್ಲಾಟ್ಫಾರ್ಮ್ ಬರೋದ್ರೊಳಗಡೆ ವೋಟ್ ಬೇರೆ ಇಲ್ಲ, ಖಂಡಿತ ನಾಳೆ ಅದು ಡಿಸೈಡ್ ಆಗುತ್ತೆ. ನಾಳೆ ಏನು 9 ರಿಂದ 4 ಗಂಟೆ ಮತದಾನ ಆಗುತ್ತೆ. ಆ ಮತದಾನದಲ್ಲೇ ಗೊತ್ತಾಗುತ್ತೆ ತಮಗೂ ಕೂಡ. 5 ಗಂಟೆ ನಂತರ ಚುನಾವಣಾ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದಾದ್ಮೇಲೆ ಗೊತ್ತಾಗುತ್ತೆ. ನಮ್ಗೆ ವಿಶ್ವಾಸ ಇದೆ, ಖಂಡಿತ ನಮ್ಮ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಜಯ ಸಾಧಿಸ್ತಾರೆ.
ಸೋಮಶೇಖರ್ ಕೊಹ್ಲಿ ಸೈಡ್ ಅವ್ರು ಸರ್, ಬರ್ತೀರಾ? ಈಗಲೂ ಕ್ಯೂರಿಯಾಸಿಟಿ ಇದೆ ಸರ್, ಹೆಂಗೆ ಅಲ್ಲ, ಸರ್, ಕೊಹ್ಲಿ ಹೆಂಗೆ ಸೈಡ್ ಅಂತ ಅವ್ರು ಬರ್ತೀರಾ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಹೆಂಗೆ ನಾಳೆ ಸರ್? ಸೋತ್ರೆ ನಿಮ್ಮ ನಿಮ್ಗೆ ಕ್ಯಾಂಡಿಡೇಟ್ ಸೋತ್ರೆ ಅಲ್ಲ, ಕೊಹ್ಲಿ ನಿಮ್ಗೆ ಸೈಡ್ ಆಗ್ತದೆ. ಬರ್ತೀರಾ? ಸವಾಲ್ ಒಂಥರ ಹಾಕ್ತಿದ್ದಾರೆ. ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ ಅದು ನುಗ್ಗಲಾರ್ದ valid ತುತ್ತಾಗ್ಬಿಟ್ಟಿದೆ. ಸವಾಲ್ ನಾವು ಸರ್. ಎನ್ಡಿಎ valid ಜೊತೆ ಸವಾಲ್. ಮೈತ್ರಿ ಇಲ್ಲ, ಇಲ್ಲ ಸರ್, ಮಾಡ್ಕೊಂಡಿರೋದು valid ಬಂದ್ರೆ ಸವಾಲು. EDC ಗೆ ಹಿಂದೆನೇ ಬಿಡ್ತಾರೆ. ರಾಮಕೃಷ್ಣ ಅವ್ರು valid ಹುಷಾರಾಗಿರಿ. ಸವಾಲು. ಇವತ್ತು ನೀವು ಈಚೆ ಸಿದ್ದರಾಮಯ್ಯ ಬಂದ್ರೆ ಅವರು ನೀವು ಲೋಕಾಯುಕ್ತದಲ್ಲಿ ಬಿಡ್ತಾರೆ. ಕೇಸ್ ರಿಓಪನ್ ಆಗಿದೆ ನೋಡಿ. ಏನು? ಲೋಕಾಯುಕ್ತದಲ್ಲಿ ಅದ್ ನಾಳೆ ಸಿದ್ದರಾಮಯ್ಯರ ನಾಳೆ debate ಮಾಡಿ. ಭ್ರಷ್ಟಾಚಾರದ ಕೇಸ್ ರಿಓಪನ್ ಆಗಿದೆ. ನಾಳೆ ಟಾಪಿಕ್ ಅದೇ ಕುಮಾರಸ್ವಾಮಿ ಡಿಬೇಟ್ ಅವ್ರದ್ದು ಫಿಕ್ಸ್. ಇದೆಯಾ? ನಾಳೆ CBI ಡಿಬೇಟ್ ಇಲ್ವಾ? ಫಿಕ್ಸ್. ಚೆಕ್ ವಿಷಯ ಮಾಡಿ ಮತ್ತೆ ಇದ್ರೆ. ವಾಪಸ್. ಅಲ್ಲ, ಕುಮಾರಸ್ವಾಮಿ ಚೆಕ್ ಮಾಡಿ ಅವ್ರದ್ದು ರಾಜ್ಯಸಭೆ. ಯಾರು ಭ್ರಷ್ಟಾಚಾರ ಮಾಡಿದ್ರು ರಾಜ್ಯಸಭೆ ಗೊತ್ತಾಗುತ್ತೆ. ವೀರಣ್ಣ ಅವರೇ ಹಾಗೆ ವೆಂಕಟೇಶ್ ಸರ್ ಡೈರೆಕ್ಟ್ ಸವಾಲ್ ಹಾಕಿದ್ರಪ್ಪ ರಾಮಕೃಷ್ಣ ಅವರು. ನಾಳೆ ನಿಮ್ ಮೈತ್ರಿ ಮುನಿಸ್ಕೊಂಡು ಆ ಇಬ್ರು ಏನಾದ್ರೂ ಉಲ್ಟಾ ಮತ ಹಾಕಿದ್ರೆ ಮೈತ್ರಿಯಿಂದ ಆಚೆ ಬರ್ತೀರಾ? ಅಲ್ಲಲ್ಲ, ನೀವು ದಯವಿಟ್ಟು ನಾನು ಆಗ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದೇನೆ. ನಮ್ಮ ಪಕ್ಷದ ಕಡೆಯಿಂದ ಹೆಚ್ಚುವರಿ ಮತಗಳು ಏನಿದಾವೆ ಆ ಹೆಚ್ಚುವರಿ ಮತಗಳು ಯಾವುದೇ ಆತಂಕ ಇಲ್ಲದೆ ನಿರಾತಂಕವಾಗಿ ಕುಪೇಂದ್ರ ರೆಡ್ಡಿ ಅವರಿಗೆ ವರ್ಗಾವಣೆ ಆಗುತ್ತೆ. ಅದಲ್ಲದೆ second preference ಇವತ್ತು ಕೂಡ ಬರುತ್ತೆ. ಅಲ್ಲ ನೋಡ್ರಿ, ಯಡಿಯೂರಪ್ಪ ಎಲ್ಲಿ ಹೇಳಿದ್ದಾರೆ? ಅಲ್ಲೇ ಪಕ್ಷದ ನಿಲುವನ್ನ ಎಲ್ಲಿ ಹೇಳಿದ್ದಾರೆ? ಅಲ್ರಿ ಒಂದ್ ನಿಮಿಷ, ಯಡಿಯೂರಪ್ಪ ಎಲ್ಲಿ ಹೇಳಿದ್ದಾರೆ? ಅಲ್ಲ ಪಕ್ಷದ ನಿಮ್ಮ ಎತ್ತಾಳು ಅಧ್ಯಕ್ಷರು ರೇ, ನಾನೇ ಅಲ್ಲ, ಒಂದ್ ನಿಮಿಷ, ನಾಯಕ ಪಕ್ಷದ ಅಂತಾನೆ, ಅಧ್ಯಕ್ಷರು ಎತ್ತಾಳು ಎಲ್ಲಿ ಹೇಳಿದ್ದಾರೆ? ಅಲ್ಲಲ್ಲ, ಎತ್ತಾಳು ಎಲ್ಲಿ ಹೇಳಿದ್ದಾರೆ? ವಿಜಯೇಂದ್ರ ಅವರು ನಾರಾಯಣ- ಹೇಳಿದ್ದಾರೆ, ನಮ್ಮ ವಿಜಯೇಂದ್ರ ಪಕ್ಷದ ಲೆಕ್ಕ ನಾಯಕರಿಗೆ ಎತ್ತಾಳು ಅವರು ಹೇಳಿದ್ದಾರೆ. ನೋಡ್ರಿ, ಲೆಕ್ಕ ಪಕ್ಷ- ಇಲ್ಲ ಏನ್ ಸರ್? ಅವ್ರು ನೀವು ರಾಜ್ಯಾಧ್ಯಕ್ಷರು. ಅಲ್ಲ ಅವ್ರು ಒಬ್ಬ ಎಲ್ಲಿ? ರಾಜ್ಯಾಧ್ಯಕ್ಷರು ನೀವು ಬೇರೆ ಬೇರೆ ರೀತಿಯಲ್ಲಿ ಎತ್ತಾಳು ಅದಕ್ಕೆ ಹೇಳಿದ್ರಲ್ಲ ಅಲ್ಲ, ಸರ್, ನಾನೇ ಎಲ್ಲ ನೀವು- ಲೀಡ್ರು ಅಲ್ಲ ಅಂತ. ನೀವು ಎತ್ತಾಳನ್ನ ಕೇಳ್ತೀರಾ? ನಾನು ಮತ್ತೆ? ನಮ್ಮ ಪಕ್ಷದ ಅಧ್ಯಕ್ಷ ಹೇಳವ್ರೆ ಅಂತ ನಾನು ಹೇಳಿದ್ಮೇಲೆ ರವಿ ಏನ್ ನೀವೇ ಹೇಳಿದ್ದಾರೆ ಅದಕ್ಕೆ ಗೊತ್ತಾ? ಅಲ್ಲ MP ಎಲೆಕ್ಷನ್ ಆದ ತಕ್ಷಣ ವಿಜೇಂದ್ರ ಸ್ಥಿತಿ ಏನಾಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಏನ್ರಿ ಉತ್ತರ ನಿಮ್ದು? ನೋಡಿ, ಏನ್ ಹೇಳಿದ್ರಿ ಇಂಥ- ಪಾರ್ಟಿ ಅಲ್ಲಲ್ಲ, ಉತ್ತರ? ಒಂದ್ ನಿಮಿಷ, ನಾವು ಅವಾಗ ಅದು ಬುದ್ಧಿ ಅಲ್ಲ, ಕಲ್ಸೋದು ನೋಡಿ, ಗೊತ್ತಿದೆ ಅಂತ ಹೇಳಿದ್ದಾರೆ. ಇಂಥ ಊಹಾಪೋಹದ ತಿಳ್ಕೊಳ್ಳಿ. ಪ್ರಶ್ನೆಗಳಿಗೆ ಯಾಕೆ ಊಹಾಪೋಹ? ಅಲ್ಲ, ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ ಏನ್ ಸತ್ಯದ ಕೇಳ್ರಿ. ಪ್ರಶ್ನೆ ಅಲ್ಲಲ್ಲ, ಇಲ್ಲ. ಅಲ್ಲ, ಹಿಂಗಾದಾಗ ಈ- ರಾಜ್ಯಸಭೆ ಅಲ್ಲಲ್ಲ, ನೀವು ಕೇಳ್ಬೇಕು ಇಂಥ ಮಾತುಗಳು ವೆಂಕಟೇಶ್ ಇಂಥ ಹೇಳಿಕೆಗಳು ನಿಮ್ ಪಕ್ಷದಲ್ಲೂ ಕಾಂಗ್ರೆಸ್ ಬಂದಿದೆ. ಬೇಡವಾ? ಮುಖ್ಯಮಂತ್ರಿ- ನಮ್ಮ ಹತ್ರ ದೊಡ್ಡ ದೊಡ್ಡ ಲಿಸ್ಟ್ ಐತೆ. ಮುಖ್ಯಮಂತ್ರಿ ಡಿ ಕೆ ಕುರ್ಚಿ. ಶಿವಕುಮಾರ್ ಅಲ್ರಿ, ಮುಖ್ಯಮಂತ್ರಿ ಡಿ ಕೆ ಕುರ್ಚಿ. ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಕುರ್ಚಿ ಏನ್ ಪಕ್ಷ. ಹೇಳಿದ್ರು? ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ಏನ್ ಹೇಳಿದ್ರು? ಡಿ ಕೆ ಶಿವಕುಮಾರ್ಗೆ ಅಲ್ರಿ ಒಂದ್ ನಿಮಿಷ ಎಂ ಬಿ ಪಾಟೀಲ್ ಏನ್ ಹೇಳಿದ್ರು? ಪರಮೇಶ್ವರ್ ಏನ್ ಹೇಳಿದ್ರು? 135 ನಿಮ್ಮ ರಾಜಣ್ಣ ಏನ್ ಹೇಳಿದ್ರು? 135 ಜನ ಶಾಸಕರು ಎಲ್ಲವೂ ಗೊತ್ತಾಯ್ತು. ಅಲ್ರಿ, ಈಗಲೂ ಎಲ್ಲವೂ ನಿಮ್ಮ ಇತಿಹಾಸದಲ್ಲಿ ಮಾತಾಡ್ತಾ ಇದ್ದಾರೆ. ದಾಖಲಾಗಿರ್ತಕ್ಕಂಥದ್ದು. ಈಗಲೂ ನಿಮ್ಮ ಅಲ್ರಿ, ಎತ್ತಾಳು ಎಲ್ಲವೂ ಇತಿಹಾಸದಲ್ಲಿ balance ದಾಖಲಾಗಿರ್ತಕ್ಕಂಥದ್ದು. ಆಯ್ತು, ನೀವು ನಿಮ್ಮಿಬ್ರು ಬಂದು ಜಗಳಕ್ಕೆ ಒಂದು ಕೇವಲ ಒಂದು 9 30 ತಿಂಗಳಾಗಿದೆ. 9 ತಿಂಗಳಲ್ಲಿ 30 seconds ನೀವು ಸರ್. 106 ಅವತಾರಗಳನ್ನ ಆಡ್ಬಿಟ್ಟಿದ್ದೀರಪ್ಪ. ಆಯ್ತಲ್ಲ ಈ ಜನದ ಮುಂದೆ 106 ಅವತಾರಗಳು ಆಡ್ಬಿಟ್ಟಿದ್ದೀರಪ್ಪ. 30 ಸೆಕೆಂಡ್ ಗ್ಯಾಪ್ ತಗೊಳ್ಳಿ, ಒಂದು ಬ್ಯಾಲೆನ್ಸ್ಡ್ ವಾಯ್ಸ್ ಕೇಳೋಣ. ಮೈತ್ರಿ ವಿಚಾರಕ್ಕೆ ಇಟ್ನಾಳ್ ಸರ್, ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳಿನ ಚುನಾವಣೆ ಎಷ್ಟು ಇಂಪಾರ್ಟೆಂಟ್? ಆಗ್ಲೇ ಹೇಳಿದಂಗೆ ಮೈತ್ರಿ ವಿಚಾರ ಇದು ಎಷ್ಟು ನಿಜವಾಗ್ಲೂ ಮೈತ್ರಿ ಆಗಿದೆ, ಎಷ್ಟು ಬೆಸಗೊಂಡಿದೆ ಅನ್ನೋದು ನಾಳಿನ ಅಡ್ಡ ಮತದಾನ JDS ಇಂದ ಈ ಕಡೆ ಬಂದರೆ ಅಥವಾ ಈ ಕಡೆಯಿಂದ ಅವಾಗ ಗೊತ್ತಾಗುತ್ತೆ ನಮಗೆ ಯಾವ ಇದರ ಮೆಕ್ಯಾನಿಕ್ಸ್ ಏನು, ಇದರ ಡೈನಾಮಿಕ್ಸ್ ಹೇಗಿದೆ ಅಂತೇಳಿ. ಮತ್ತು ಆ ಥರ ಏನಾದರೂ JDS ಇಂದ ಮತ್ತೆ ನಾವು ಕೇಳಿರೋ ಸುದ್ದಿ ಪ್ರಕಾರ ಅಡ್ಡ ಮತದಾನ 5 ಜನ ಈ ಕಡೆ ಬಂದುಬಿಟ್ರೆ ಮೇಜರ್ ಡ್ಯಾಮೇಜ್. ಕುಮಾರಸ್ವಾಮಿ ಅವರು ತನ್ನ ಪಕ್ಷದ ಅಧ್ಯಕ್ಷರನ್ನು ಹೊರಗಿಟ್ಟು ಯಾರನ್ನು ಕಾನ್ಫಿಡೆನ್ಸ್ ತಗೊಳ್ಳೋದೇ ಮಾಡಿಕೊಂಡ ಮೈತ್ರಿಗೆ ದೊಡ್ಡ ಶರ ಅದು. ಅದನ್ನು ಮತ್ತೆ ಅವರು ಕೂತ್ಕೊಂಡು ಯೋಚನೆ ಮಾಡಲೇಬೇಕಾಗತ್ತೆ. ಯಾಕೆ ಇದೇ ರೀತಿ ಮತ್ತೆ ಲೋಕಸಭೆ ಚುನಾವಣೆ ಎದುರಿಸಬೇಕಾ ಬೇಡವಾ, ಆ ಒಂದು ಮರುಚಿಂತನೆ ನಡಿಬೇಕಾಗ್ತದೆ. ಹಾಗೆ ಮರುಚಿಂತನೆ ನಡೆಸಿ ಮರಳಿ ಬರೋ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಇದಾರಾ ಇಲ್ವಾ, ಕೊನೆಗೊಂದೇ $1 ಸೀಟ್ million ಕ್ವಶನ್. ಹಾಸನ್ ಒಂದೇ ಸೀಟ್ ಕೊಡೋದು ನಾಳೆ ಸೋತ್ರೆ ಇವರು ಸೀಟ್ 3 ಸೀಟ್ ಸಿಕ್ಕಲ್ಲ. ಅಭ್ಯರ್ಥಿಗಳೇ ಇಲ್ಲ. ಹಾಸನ್ ಒಂದೇ ಸೀಟ್ ಸಚಿವರುಗಳೇ ಅರ್ಥ ಆಗ್ತಿದ್ಯಾ? ಕ್ಯಾಂಡಿಡೇಟ್ ಬೇಕಾದ್ರೆ ಹಿಂದೆ ತಗೊಳ್ಳಿ, ಮುಂದೆ ಹೋಗಿ ಅಂತಾರೆ. ನೋಡ್ತಾ ಇದ್ದಾರೆ. ಸ್ವಲ್ಪ ವೀರಣ್ಣ ಅವರು ಎಚ್ಚರಿಕೆ ಇರಲಿ. ಕ್ಯಾಂಡಿಡೇಟ್ಗಳು ನೋಡ್ಕೊಳ್ಳಿ, ನಾಳೆ ಫಸ್ಟ್ ಸೋಲು ಕ್ಷೇತ್ರಕ್ಕೆ. ನಿಮ್ಗೆ ಒಂದೇ ಸೀಟ್ ಕೊಡೋದು ಹಾಸನದಲ್ಲಿ. ಇನ್ನು ಹೆಚ್ಚಿಗೆ ಮಾತಾಡಿದ್ರೆ ಪ್ರೆಸ್ ಮೀಟ್ ಮಾಡಿ ಏನಾದ್ರು ಮಾತಾಡಿದ್ರೆ ಆ ಸೀಟು ಇಲ್ಲ ನಿಮ್ಗೆ. 28 ಮೈತ್ರಿ ಮೇಡಮ್, ಒಂದ್ ನಿಮಿಷ. ನಿಮ್ಮಿಬ್ರಿಗಿಂತ ಬಹಳ ನಮ್ಮಿಬ್ಬರ ಒಂದು ಸೀಟು 10 ಹಂಚಿಕೆ ಸೆಕೆಂಡ್. ಬಗ್ಗೆ ಅವ್ರಿಗೆ ಜಾಸ್ತಿ ಕಾಂಗ್ರೆಸ್ನವ್ರಿಗೆ ಮಾಹಿತಿ ಇದೆ. ಯಾಕೆ ಆತಂಕ? ಪಕ್ಕಾ information. ನಾವ್ ಯಾಕಾದ್ರೂ ಇಲ್ಲ ಸರ್. ಹಂಚ್ಕೊಳ್ತೀವಿ, ನೋಡಿ, ಯಾಕಾದ್ರೂ ನಿಂತ್ಕೊಳ್ತೀವಿ. ಈ ನಿಮ್ಗೆ ಯಾಕೆ logic- ಆತಂಕ? logic- ನೀವು ಎಷ್ಟು ಕೊಡ್ತೀರಿ ಹೇಳ್ರಿ? ಎಲ್ಲ ನೀವು ಗೆದ್ದಿರೋ ಒಂದು ಸ್ಥಾನ Logic ಇದೆಯಲ್ಲ, ನಿಮಗೆ ಅಲ್ಲ, ಎಷ್ಟು ಕೊಡ್ತೀರಿ ಹೇಳಿ? ಅದನ್ನ ಉಳಿಸ್ಕೊಳ್ಳಿ ನೀವು. ನೀವು ದಯವಿಟ್ಟು ಅದನ್ನ ಉಳಿಸ್ಕೊಳ್ಳೋ ಎಷ್ಟು ಪ್ರಯತ್ನ ಪಡಿ. ಹೇಳ್ರಿ ಅವ್ರಿಗೆ? ನೀವು 28ಕ್ಕೆ 28 ಎಷ್ಟು ಸೋಲ್ತೀರಿ. ಕೊಡ್ತೀರಿ ಸೀಟ್ ಅವ್ರಿಗೆ? ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದೀರಾ, 28ಕ್ಕೆ 28 ಸೋಲ್ತೀರಿ. ಬೇರೆ ವೆಂಕಟೇಶ್, ಅದು ಬೇರೆ ಚುನಾವಣೆ, ಅದು ಈ ಚುನಾವಣೆ ಅಲ್ಲ. ಅಲ್ಲಲ್ಲ, ಬೇರೆ ಅದು. ನಾನು ಅಲ್ಲಲ್ಲ, ಅವ್ರು ಹೇಳಿದ್ದಕ್ಕೆ ನಾವಿಬ್ರು ಏನು ಇವತ್ತು ಅಲಯನ್ಸ್ ಆಗಿದೀವಲ್ಲ, ಈ ಅಲಯನ್ಸ್ ಬಗ್ಗೆ ನಿಮಗೆ ಯಾಕೆ ಆತಂಕ ಅನ್ನುವಂಥದ್ದನ್ನ ಹೇಳೋದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ಸಾಧ್ಯತೆ ಚರ್ಚೆ ಮಾಡ್ಬೋದಲ್ಲ? ಮಾಡ್ತಿದ್ದಾರೆ. ನೀವು ಹೇಳಿ ವೆಂಕಟೇಶ್, ನಾಳೆ ಅಕಸ್ಮಾತ್ JDS ಇಂದ ಅಡ್ಡ ಮತದಾನ ಕಾಂಗ್ರೆಸ್ಗಾದ್ರೆ ನಿಮ್ಮ ನಿಲುವೇನಾಗಿರ್ತದೆ, ಪಕ್ಷದ ಒಂದ್ ನಿಲುವೇನಾಗಿರ್ತದೆ? ನಿಮಿಷ, ಈ ರಾಜ್ಯಸಭಾ ಚುನಾವಣೆಯಲ್ಲಿ ಒಂದು ವೇಳೆ ನೀವ್ ಹೇಳ್ದಂಗೆ ಆ ಒಂದು ಏನೋ ಒಂದು ಹೈಪೋಥೆಟಿಕಲ್ ಭಯನೂ ಆಮಿಷ ಅಲ್ಲಲ್ಲ, ಒಂದ್ ಬೇರೆ. ನಿಮಿಷ ಆಯ್ತು, ಯಾವುದೇ ಒಂದು ಹೈಪೋಥೆಟಿಕಲ್ ಕ್ವಶನ್ ಅನ್ನ ಅವ್ರು ಏನ್ ಪ್ರಸ್ತಾಪ ಮಾಡಿದಾರಲ್ಲ, ಒಂದ್ ವೇಳೆ ಆತರ ಇಟ್ಕೊಂಡ್ರು
ಲೋಕಸಭಾ ಚುನಾವಣೆಗೂ ಇಲ್ಲಿ ನಡೆದಿರ್ತಕ್ಕಂಥ ಅಡ್ಡ ಮತದಾನಕ್ಕೂ ಯಾವ ರೀತಿಯಲ್ಲಿ ಸಂಬಂಧ ಇದೆ? ಇದು ನಮ್ಮಿಬ್ಬರ ಮೈತ್ರಿಗೆ ಯಾವುದೇ ರೀತಿಯ ಬೆರಕೆಲ್ಲ ಉಂಟು ಮಾಡಲ್ಲ. ಕಳೆದ ಸಮಯ ಬಹಳ ಕಮ್ಮಿ ಇರೋದ್ರಿಂದ ಎಸ್ ಆರ್ ನೋ ಅಲ್ಲಿ ನಿಮ್ಮ ಪಕ್ಷದಿಂದ ಮೈತ್ರಿ ಪಕ್ಷದಿಂದ ನಿಂತಿರುವ ಇಬ್ಬರು ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ವಿಶ್ವಾಸ ಇದೆ. ಅಂದ್ರೆ ಅಡ್ಡ ಮತದಾನ ಆಗೋಕ್ ಸಾಧ್ಯನೇ ಇಲ್ಲ ಅನ್ನೋದು ಇವ್ರ ಮಾತು ಸರ್. ನಮ್ಮ ಕ್ಯಾಂಡಿಡೇಟ್ಗಳು ಹೆಚ್ಚುವರಿ ಮತಗಳು ನಿಮಗ್ ಬರುತ್ತೆ ಅಂತ ಮೂರು ಜನ ಗೆದ್ಕೊಂಡ್ ಬರ್ತೀರಾ? ಯಾರ್ದು ಬೇಕಾಗಿಲ್ಲ ನಮ್ಗೆ. ಇಲ್ಲಿಗೆ ಇವತ್ತಿನ ಚರ್ಚೆನ ಇಲ್ಲಿಗೆ ಸೀಲ್ ಮಾಡೋಣ. ನಾಳೆ ಇಷ್ಟೊತ್ತಿಗೆ ಈ 3 ಜನ ಏನು ಕಾನ್ಫಿಡೆನ್ಸ್ ಅನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ವೇದಿಕೆಯಲ್ಲಿ, ಯಾರ ವಿಶ್ವಾಸ ಸತ್ಯ, ಯಾರ ವಿಶ್ವಾಸದ ಬಗ್ಗೆ ರಿವರ್ಕ್ ಆಗಬೇಕು ಅನ್ನೋದಕ್ಕೆ ನಾಳೆ ಇಷ್ಟೊತ್ತಿಗೆ ಒಂದು ಶರ ಬರೆದಿರ್ತಾರೆ ಅವರದೇ ಪಕ್ಷದ ಶಾಸಕರು. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಾಳೆ ಇಡೀ ದಿನ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿ ನಾಳೆ ಬೆಳಗ್ಗೆನಿಂದಲೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗುತ್ತೆ. ಆನ್ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನೋಡ್ತಾ ಇರಿ, ಇದು ನಿಮ್ಮ ಧ್ವನಿ.